ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ರಾಜಕೀಯ ವ್ಯವಸ್ಥೆಯಲ್ಲಿಯೇ ಅತ್ಯಂತ ಪ್ರಮುಖ ವಿಷಯವಾದಂತಹ ಎಲೆಕ್ಟೋರಲ್ ರಿಫಾರ್ಮ್ಸ್, ಚುನಾವಣಾ ಸುಧಾರಣೆಗಳು, ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಚುನಾವಣಾ ಸುಧಾರಣೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಏನೆಲ್ಲ ಅಂಶಗಳನ್ನು ತಿಳ್ಕೊಳ್ಳಲು ಪ್ರಯತ್ನ ಮಾಡ್ತೀವಿ ಅಂತಂದ್ರೆ, ಇಂಟ್ರೊಡಕ್ಷನ್ ಅಂದ್ರೆ ಚುನಾವಣಾ ಸುಧಾರಣೆಗೆ ಸಂಬಂಧಪಟ್ಟಂತೆ ಪೀಠಿಕೆ, ಆಮೇಲೆ ಕಮಿಟೀಸ್ ರಿಲೇಟೆಡ್ ಟು ಎಲೆಕ್ಟರಲ್ ರಿಫಾರ್ಮ್ಸ್ ಅಂದ್ರೆ ಚುನಾವಣಾ ಸುಧಾರಣೆಗಳನ್ನು ಮಾಡಿಕೊಳ್ಳಿಕ್ಕೆ ಯಾವ ಯಾವ ಸಮಿತಿಗಳನ್ನು ರಚನೆ ಮಾಡಿ ಶಿಫಾರಸುಗಳನ್ನು ಪಡೆದುಕೊಂಡು ಅವುಗಳನ್ನು ಇಂಪ್ಲಿಮೆಂಟ್ ಮಾಡುವಂತ ಪ್ರಯತ್ನವನ್ನ ಭಾರತ ಸರ್ಕಾರ ಮಾಡ್ಕೊಂಡು ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದೇ ರೀತಿ ವಿಶೇಷವಾಗಿ ಚುನಾವಣಾ ಸುಧಾರಣೆಗಳು ಅನ್ನುವಂಥ ಅಂಶವನ್ನ ಪ್ರಮುಖವಾಗಿ ನಾವು 4 ಹಂತಗಳಲ್ಲಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಎಲೆಕ್ಟೋರಲ್ ರಿಫಾರ್ಮ್ಸ್ ಬಿಫೋರ್ 1996, ಎಲೆಕ್ಟೋರಲ್ ರಿಫಾರ್ಮ್ಸ್ ಆಫ್ 1996, ಅದೇ ರೀತಿ ಎಲೆಕ್ಟೋರಲ್ ರಿಫಾರ್ಮ್ಸ್ ಆಫ್ಟರ್ 1996 ಹಾಗೂ ಕೊನೆಯದಾಗಿ ಎಲೆಕ್ಟೋರಲ್ ರಿಫಾರ್ಮ್ಸ್ ಸಿನ್ಸ್ 2010. ಹೀಗೆ 4 ಅಂಶಗಳಲ್ಲಿ ಚುನಾವಣಾ ಸುಧಾರಣೆಗಳನ್ನ ಒಂದೊಂದಾಗಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಪ್ರಜಾಪ್ರತಿನಿಧಿ ಆಳ್ವಿಕೆಯನ್ನ ಹೊಂದಿರುವಂತಹ ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ದೇಶದ ಸಮಗ್ರ ಅಂದ್ರೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಮಾಜಿಕ ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮುಂತಾದ ಅಂಶಗಳೆಲ್ಲ ಯಾವ್ದ್ರ ಮೇಲೆ ನಿರ್ಧಾರ ಆಗ್ತಾವಪ್ಪ ಅಂದ್ರೆ ದೇಶವನ್ನು ಆಳುವಂತಹ ಪ್ರತಿನಿಧಿಗಳು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಅವುಗಳ ಆಗು ಹೋಗು ಅವಲಂಬನೆ ಆಗಿರ್ತದೆ. ಹಾಗಾದ್ರೆ ಜನಪ್ರತಿನಿಧಿಗಳ ಆಯ್ಕೆ ದೇಶ ಹೊಂದಿರುವ ಚುನಾವಣಾ ವ್ಯವಸ್ಥೆ ಮತ್ತು ಮತದಾರರ ಪ್ರಜ್ಞಾವಂತಿಕೆ ಮೇಲೆ ಅವಲಂಬವಾಗಿರ್ತದೆ. ಅಂದ್ರೆ ಎಂಥವ್ರು ನಮ್ಮ ದೇಶವನ್ನು ಆಳ್ಬೇಕು ಅಂತ ನಿರ್ಧರಿಸೋರು ಯಾರು? ಜನ. ಅವರ ಪ್ರಜ್ಞಾವಂತಿಕೆಯ ಮತದಾನದಿಂದ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬರ್ತಾರೆ. ಹೀಗಾಗಿ ದೇಶದ ಸಮಗ್ರ ಅಭಿವೃದ್ಧಿ ಒಳ್ಳೆಯ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದ್ರಲ್ಲಿರುತ್ತೆ ಅನ್ನೋದನ್ನ ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಒಳ್ಳೆ ಜನಪ್ರತಿನಿಧಿಗಳು ಆಯ್ಕೆ ಆಗ್ಬೇಕಂದ್ರ ಚುನಾವಣಾ ಪ್ರಕ್ರಿಯೆಯಲ್ಲಿ ಹಲವಾರು ಬದಲಾವಣೆಗಳನ್ನ ಕಾಲಕಾಲಕ್ಕೆ ಹಲವಾರು ಸುಧಾರಣೆಗಳನ್ನ ತರಲೇಬೇಕಾಗತ್ತೆ. ಅಬ್ರಾಹಿಂ ಲಿಂಕನ್ ಅವರು ಒಂದ್ ಮಾತು ಹೇಳ್ತಾರೆ, ಬ್ಯಾಲೆಟ್ ಈಸ್ ಪವರ್ಫುಲ್ ದ್ಯಾನ್ ಬುಲೆಟ್ ಅಂತ. ಎಷ್ಟು ಯೋಗ್ಯವಾದಂತಹ ಮಾತನ್ನೋದನ್ನ ಅದರ ಆಳವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಚುನಾವಣೆಯಲ್ಲಿ ನಮ್ಮ ಪಾತ್ರ ಏನನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಂತೆ ಆಗ್ತದೆ. ಅದೇ ರೀತಿ ಹ್ಯಾರಿ ಎಮರ್ಸನ್ ಫಾಸ್ಡಿಕ್ ಅನ್ನೋರು ಡೆಮೋಕ್ರಸಿ ಈಸ್ ಬೇಸ್ಡ್ ಅಪಾನ್ ದ ಕನ್ವಿಕ್ಷನ್ ದ್ಯಾಟ್ ದೇರ್ ಆರ್ ಎಕ್ಸ್ಟ್ರಾರ್ಡಿನರಿ ಪಾಸಿಬಿಲಿಟೀಸ್ ಇನ್ ಆರ್ಡಿನರಿ ಪೀಪಲ್ ಅನ್ನೋ ಮಾತನ್ನು ಹೇಳ್ತಾರೆ. ಅದೇ ರೀತಿ ಜಾರ್ಜ್ ಜಿ ನಾಥನ್ ಅನ್ನೋರು ಬ್ಯಾಡ್ ಅಫಿಷಿಯಲ್ಸ್ ಆರ್ ಎಲೆಕ್ಟೆಡ್ ಬೈ ಗುಡ್ ಸಿಟಿಜನ್ಸ್ ಹೂ ಡು ನಾಟ್ ವೋಟ್. ಎಷ್ಟು ಯೋಗ್ಯವಾದಂತಹ ಮಾತುಗಳನ್ನು ಆಡಿದ್ದಾರೆ ಅನ್ನೋದನ್ನ ಸ್ವಲ್ಪ ನಾವು ಅವಲೋಕಿಸಬೇಕಾಗ್ತದೆ. ಈಗ ನಮ್ಮ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಈ ಚುನಾವಣಾ ಆಯೋಗ, ಚುನಾವಣಾ ಪ್ರಕ್ರಿಯೆ ಬಗ್ಗೆ ಏನೇನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. Articles 324 to 329 in Part 15 of the Constitution make many provisions with regard to the electoral system in our country. Particularly, Article 324 of the Indian Constitution provides for an independent election commission in order to ensure free and fair elections in the country. ಹಾಗಾಗಿ ಸಂವಿಧಾನದ 324ನೇ ವಿಧಿ ಒಂದು ಚುನಾವಣಾ ಆಯೋಗವನ್ನ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದೆ. ಹಾಗಾದ್ರೆ ಚುನಾವಣಾ ಸುಧಾರಣೆಗಳನ್ನ ತರಲಿಕ್ಕೆ ಯಾವ ಯಾವ ಸಮಿತಿಗಳು ಕೇಂದ್ರ ಸರ್ಕಾರದಿಂದಾಗ್ಲಿ ಚುನಾವಣಾ ಆಯೋಗದಿಂದಾಗ್ಲಿ ರಚನೆಯಾಗಿ ಅವುಗಳಿಗೆ ಏನೆಲ್ಲ ಉದ್ದೇಶಗಳು ಇಟ್ಟುಕೊಂಡು ಆ ಸಮಿತಿಗಳನ್ನ ರಚನೆ ಮಾಡಿದ್ರು, ಆ ಸಮಿತಿಗಳ ಶಿಫಾರಸುಗಳೇನು, ಅವುಗಳ ಬಗ್ಗೆ ಸ್ವಲ್ಪ ಕಣ್ಣರಿಸುವಂತ ಪ್ರಯತ್ನವನ್ನ ಮಾಡೋಣ. ಮೊದಲೇದು ದಿನೇಶ್ ಗೋಸ್ವಾಮಿ ಕಮಿಟಿ. 1990ರಲ್ಲಿ ರಚನೆಯಾದಂತಹ ದಿನೇಶ್ ಗೋಸ್ವಾಮಿ ಸಮಿತಿ ಒಟ್ಟಾರೆಯಾಗಿ ಚುನಾವಣಾ ಸುಧಾರಣೆಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಶಿಫಾರಸನ್ನು ಮಾಡಲಿಕ್ಕೆ ಈ ಸಮಿತಿಯನ್ನ ರಚನೆ ಮಾಡಲಾಗ್ತದೆ. ಅದೇ ರೀತಿ ರಾಜಕೀಯ ಅಪರಾಧೀಕರಣ ದಿನದಿಂದ ದಿನಕ್ಕೆ ಕೇಂದ್ರ ಸರ್ಕಾರದ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಲ್ಲಾಗ್ಲಿ, ಅದೇ ರೀತಿ ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಕೂಡ ಯಾವುದೇ ಪಾರ್ಟಿಗೂ ಸೀಮಿತವಾಗಿಲಾರದೆ ಎಲ್ಲ ಪಾರ್ಟಿಗೂ ಸಂಬಂಧಪಟ್ಟಂತೆ ಅಪರಾಧೀಕರಣದ ಸಂಖ್ಯೆ ಅಂದ್ರೆ ರಾಜಕೀಯ ಅಪರಾಧೀಕರಣ, ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಅಪರಾಧೀಕರಣದ ಹಿನ್ನೆಲೆಯನ್ನು ಹೊಂದಿದಂತವರು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗುವಂತಹ ಸಂಪ್ರದಾಯ ಹೆಚ್ಚಾಗ್ತಾ ತೊಡಗಿತ್ತು. ಇದನ್ನ ಹೆಂಗಾರು ಮಾಡಿ ತಡಿಬೇಕನ್ನೋ ಉದ್ದೇಶದಿಂದ 1993ರಾಗ ಹೋರಾ ಕಮಿಟಿ ಅಂತ ಮಾಡ್ತಾರೆ.
ಹೇಗಾದ್ರೂ ಮಾಡಿ ರಾಜಕೀಯ ಅಪರಾಧವನ್ನ ತಡಿಬೇಕು ಅನ್ನೋ ದೃಷ್ಟಿಯಿಂದ. ಮತ್ ಮೂರನೇ ಪ್ರಮುಖ ಸಮಿತಿ ಯಾವ್ದಪ್ಪ ಅಂತಂದ್ರ ಇಂದ್ರಜಿತ್ ಗುಪ್ತಾ ಸಮಿತಿ. ಇದು ಏನ್ ಹೇಳುತ್ತಪ್ಪ ಅಂತಂದ್ರ ಚುನಾವಣೆಯಲ್ಲಿ ಹಣದ ಹೊಳೆಯನ್ನು ಹರಿಸಿ ಹೇಗಾದ್ರೂ ಮಾಡಿ ವಾಮ ಮಾರ್ಗದ ಮೂಲಕ ಗೆಲ್ಲುವಂತಹ ಪ್ರಯತ್ನವನ್ನ ಹಲವಾರು ಅಭ್ಯರ್ಥಿಗಳು ಹಲವಾರು ಚುನಾವಣೆಗಳಲ್ಲಿ ಮಾಡ್ತಾ ಬಂದಿರೋದನ್ನ ನಾವು ಕಾಣ್ತೀವಿ. ಇದನ್ನ ತಡಿಲಿಕ್ಕೆ ಸರ್ಕಾರನೇ ಚುನಾವಣಾ ವೆಚ್ಚವನ್ನು ಭರಿಸಿ ಅಷ್ಟರಲ್ಲೇನೆ ಚುನಾವಣೆ ಮಾಡಬೇಕು ಅನ್ನುವಂತಹ ಒಂದು ನಿಯಂತ್ರಣವನ್ನು ಹೇರಿದ್ರೆ ಎಷ್ಟೋ ಮಟ್ಟಿಗೆ ನಾವು ಈ ಚುನಾವಣೆಗಳಲ್ಲಿ ವಾಮ ಮಾರ್ಗಗಳನ್ನು ತಪ್ಪಿಸಿ ಸರಿಯಾದ ಅಭ್ಯರ್ಥಿಗಳನ್ನ ಆರಿಸುವಂತ ಪ್ರಯತ್ನವನ್ನ ಮಾಡಬಹುದು ಎನ್ನುವ ದೃಷ್ಟಿಯಿಂದ ಇಂದ್ರಜಿತ್ ಗುಪ್ತಾ ಕಮಿಟಿಯನ್ನು 1998ರಾಗ ರಚನೆ ಮಾಡಲಾಗ. ಅದೇ ರೀತಿ ಈ ಚುನಾವಣಾ ಸುಧಾರಣೆಗಳಲ್ಲಿ ಪ್ರಮುಖವಾಗಿ ಎಥಿಕ್ಸ್ ಇನ್ ಗವರ್ನೆನ್ಸ್ ಅಂದ್ರೆ ಈ ನೈತಿಕ ಆಳ್ವಿಕೆಯಲ್ಲಿ ಅಥವಾ ಆಡಳಿತದಲ್ಲಿ ನೈತಿಕತೆಯನ್ನು ಹೆಂಗೆ ಹೆಚ್ಚು ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ನಮ್ಮ ಕರ್ನಾಟಕದ ಈ ಹಿಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ವೀರಪ್ಪ ಮೊಯ್ಲಿಯವರ ಅಧ್ಯಕ್ಷತೆಯಲ್ಲಿ 2ನೇ ಆಡಳಿತ ಸುಧಾರಣಾ ಆಯೋಗ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿಯನ್ನ ರಚನೆ ಮಾಡಲಾಗ್ತದೆ. ಅವರು 2007ರಲ್ಲಿ ಈ ಎಥಿಕ್ಸ್ ಇನ್ ಗವರ್ನೆನ್ಸ್ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಶಿಫಾರಸುಗಳನ್ನ ಮಾಡ್ತಾರೆ. ಅದೇ ರೀತಿ ಹಲವಾರು ಬೇರೆ ಬೇರೆ ಸಮಿತಿಗಳನ್ನು ಕೂಡ ಮಾಡಲಾಗಿದೆ. ಒಟ್ಟಿನಲ್ಲಿ ಎಲ್ಲ ಸಮಿತಿಗಳ ಶಿಫಾರಸುಗಳನ್ನ ಅದರಲ್ಲಿ ಸರಿಯಾಗಿರೋದನ್ನ ಅಥವಾ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಜಾರಿ ತರಲಿಕ್ಕೆ ಯೋಗ್ಯವಾದಂತಹ ಹಲವಾರು ಶಿಫಾರಸುಗಳನ್ನ ಕಾಲ ಕಾಲಕ್ಕೆ ಭಾರತ ಸರ್ಕಾರ ತೆಗೆದುಕೊಂಡು ಬರ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಮೊದಲಿಗೆ ನಾವು ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಿಫೋರ್ 1996 1996ಕ್ಕಿಂತ ಮೊದಲು ಕೈಗೊಂಡಂತಹ ಚುನಾವಣಾ ಸುಧಾರಣೆಗಳು ಏನೇನು ಅನ್ನೋದನ್ನ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಲೋವರಿಂಗ್ ಆಫ್ ವೋಟಿಂಗ್ ಏಜ್ ಅಂದ್ರೆ ಮತದಾನದ ವಯಸ್ಸನ್ನ ಇಳಿಕೆ ಮಾಡಿರುವುದು. ಮೊದಲು ಅಂದ್ರೆ 1988ಕ್ಕಿಂತ ಮೊದಲು ಕನಿಷ್ಠ ಮತದಾನದ ವಯಸ್ಸು 21 ಆಗಿತ್ತು. ಅಂದ್ರೆ ಯಾರಿಗೆ 21 ವರ್ಷ ಪೂರ್ಣಗೊಳ್ಳುತ್ತೋ ಅವ್ರು ಮಾತ್ರ ಮತದಾನದಲ್ಲಿ ಭಾಗವಹಿಸ್ತಾ ಇದ್ರು. ರಾಜಕೀಯ ಪ್ರಕ್ರಿಯೆಯಲ್ಲಿ ಹೆಚ್ಚು ಹೆಚ್ಚು ಜನರನ್ನ ಪಾಲ್ಗೊಳಿಸ್ಲಿಕ್ಕೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಮತ್ತು ಪ್ರಜಾಪ್ರಭುತ್ವವನ್ನ ಯಶಸ್ವಿಗೊಳಿಸ್ಲಿಕ್ಕೆ 1988ರಲ್ಲಿ ಭಾರತದ ಸಂವಿಧಾನಕ್ಕೆ 61ನೇ ತಿದ್ದುಪಡಿ ತರುವುದರ ಮೂಲಕ ಕನಿಷ್ಠ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಲಾಯಿತು. ಇದು ಮೊದಲನೇ ಸುಧಾರಣೆ. ಇನ್ನು ಎರಡನೇದಪ್ಪ ಅಂತಂದ್ರೆ ಡೆಪ್ಯುಟೇಷನ್ ಟು ಇಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗಕ್ಕೆ ನಿಯೋಜನೆ ಮಾಡಿಕೊಳ್ಳುವುದು. ಈ 1988ರಲ್ಲಿ ಈ ಒಂದು ಬದಲಾವಣೆಯನ್ನ ಮಾಡ್ಕೊಳ್ತಾರೆ. ಇಲ್ಲಿ ಒಂದು ಅಂಶವನ್ನು ನಾವು ಸ್ಪಷ್ಟವಾಗಿ ಗಮನ ಹರಿಸಬೇಕು. ಯಾಕಂದ್ರ ಚುನಾವಣಾ ಆಯೋಗದ ಕೆಲಸ ಕೇವಲ ಚುನಾವಣೆ ಇದ್ದಾಗ ಮಾತ್ರ ಅಂತ ನಾವು ತಪ್ಪಾಗಿ ತಿಳ್ಕೋಬಾರದು. ಪ್ರತಿ ವರ್ಷ 18 ವರ್ಷದ ತುಂಬಿದಂತಹ ವಯಸ್ಕರು ಹೆಚ್ಚಾಗ್ತಾ ಹೋಗ್ತಾರೆ. ಅವರೆಲ್ಲ ಹೆಸರುಗಳನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸಬೇಕಾಗ್ತದೆ. ಅದೇ ರೀತಿ ಅವರುಗಳಿಗೆ ಗುರುತಿನ ಚೀಟಿಯನ್ನ ಸಿದ್ಧಪಡಿಸಬೇಕಾಗ್ತದೆ. ಹೀಗಾಗಿ ಚುನಾವಣಾ ಆಯೋಗದ ಕೆಲಸ ವರ್ಷ ಪೂರ್ತಿ ಇರ್ತದೆ. ಇದಕ್ಕಾಗಿ ಅವ್ರಿಗೆ ಹಲವಾರು ಸಿಬ್ಬಂದಿಗಳ ಅವಶ್ಯಕತೆ ಉಂಟಾಗ್ತದೆ. ಈ ನಿಟ್ಟಿನಲ್ಲಿ ಬೇರೆ ಬೇರೆ ಇಲಾಖೆಗಳಿಂದ ಚುನಾವಣೆಯ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಿಕ್ಕೆ, ಅದನ್ನು ಪರಿಷ್ಕರಿಸಲಿಕ್ಕೆ, ಎಪಿಕ್ ಕಾರ್ಡ್ ಅನ್ನ ಸಿದ್ಧಪಡಿಸಲಿಕ್ಕೆ ಎಲ್ಲದಕ್ಕೂ ಸಿಬ್ಬಂದಿಗಳು ಜಾಸ್ತಿ ಬೇಕಾಗುವುದರಿಂದ ಅವರನ್ನ ನಿಯೋಜನೆ ಮಾಡಿಕೊಳ್ಳುವಂತಹ ಅವಕಾಶವನ್ನ ಚುನಾವಣಾ ಆಯೋಗಕ್ಕ ನೀಡುತ್ತೆ. ಅಂದ್ರೆ ಬೇರೆ ಬೇರೆ ಇಲಾಖೆಗಳ ಸಿಬ್ಬಂದಿಗಳನ್ನ ಚುನಾವಣಾ ಕಾರ್ಯ ನಿಮಿತ್ತ ಚುನಾವಣಾ ಆಯೋಗಕ್ಕ ನಿಯೋಜನೆ ಮಾಡ್ಕೋಬಹುದು ಅನ್ನೋದನ್ನ ಈ ಅಂಶ ಸ್ಪಷ್ಟಪಡಿಸುತ್ತೆ. ನಂತರ ಮೂರನೇದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್. ಇದು ಒಂದು ಅತ್ಯಂತ ಪ್ರಮುಖವಾದಂತಹ ಸುಧಾರಣೆ ಅಂತ ಹೇಳಬಹುದು. In 1989, a provision was made to facilitate the use of electronic voting machines in elections. Okay? ಅಂದ್ರೆ 1989ರಲ್ಲೇ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಗಳನ್ನ ಮಾಡ್ಕೋಬೇಕು ಅನ್ನುವಂತ ಒಂದು ಪ್ರೊವಿಷನ್ ಅನ್ನ ಮಾಡ್ಕೊಳ್ಳಾಯ್ತು. ಆದ್ರೆ 1998ರಲ್ಲಿ ಅದನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ದೆಹಲಿ ಈ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಗಳಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಬಳಕೆ ಮಾಡಲಾಯಿತು. ಅದು ಯಶಸ್ವಿ ಅನಿಸಿದ್ರಿಂದ, ಖಾತ್ರಿ ಅನಿಸಿದ್ರಿಂದ, ಏನ್ ತೊಂದರೆ ಇಲ್ಲ ಅಂತ ಅನಿಸಿದಾಗ ಮುಂದೆ 1999 ಮತ್ತು ಅದಕ್ಕೆ ನಂತರ ಎಲ್ಲ ರಾಜ್ಯಗಳ ಚುನಾವಣೆಗಳಲ್ಲಿ, ವಿಧಾನಸಭಾ ಚುನಾವಣೆಗಳಾಗಿರ್ಲಿ, ಲೋಕಸಭಾ ಚುನಾವಣೆಗಳಾಗಿರ್ಲಿ, ಅಲ್ಲಿ ಈ ಇವಿಎಂ ಮಷಿನ್ಗಳನ್ನ ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನ ಬಳಸಿಕೊಂಡು ಬರುವಂತಹ ಒಂದು ಪ್ರಾವಿಷನ್ ಅನ್ನ ಕಂಪಲ್ಸರಿ ಮಾಡಲಾಯಿತು. ನಂತರದ್ದು ಬೂತ್ ಕ್ಯಾಪ್ಚರಿಂಗ್ ಅನ್ನ ನಿಷೇಧ ಮಾಡುವುದು, ಅಂದ್ರೆ ಪ್ರೊಹಿಬಿಷನ್ ಆಫ್ ಬೂತ್ ಕ್ಯಾಪ್ಚರಿಂಗ್. 1989ರಲ್ಲಿ
ಮತಗಟ್ಟೆಯನ್ನು ವಶಪಡಿಸಿಕೊಳ್ಳೋದನ್ನ ಅಂದ್ರ ಈ ಬ್ಯಾಲೆಟ್ ಪೇಪರ್ಗಳನ್ನ ಕಸ್ಕೊಳ್ಳೋದು, ಬ್ಯಾಲೆಟ್ ಯಂತ್ರಗಳನ್ನ ತಮ್ಮ ಒಪ್ಪಿಸಿರಿ ಅಂತ ಹೇಳಿ ಧಮಕಿ ಹಾಕೋದು, ಆಮೇಲೆ ಹೋಲ್ ಮತಗಟ್ಟೆಯನ್ನೇ ತಮ್ಮ ವಶಕ್ಕೆ ತೆಗೆದುಕೊಳ್ಳೋದು, ತಮ್ಮ ಬೇಕಾದವ್ರಿಗೆ ಮಾತ್ರ ಮತ ಹಾಕಲಿಕ್ಕೆ ಅವಕಾಶ ಮಾಡಿಕೊಡೋದು, ಇಂತಹ ಎಲ್ಲ ಅವಘಡಗಳನ್ನ ಅನ್ಯಾಯಗಳನ್ನ ತಪ್ಪಿಸ್ಲಿಕ್ಕೆ ಈ ಬೂತ್ ಕ್ಯಾಪ್ಚರಿಂಗ್ ಪ್ರೊಹಿಬಿಷನ್ ಆಕ್ಟ್ ಅಂತ ಮಾಡಿಕೊಂಡು ಇವೆಲ್ಲವುಗಳನ್ನ ಸರಿಪಡಿಸುವಂತ ಪ್ರಯತ್ನವನ್ನ ಚುನಾವಣೆಯಲ್ಲಿ ಮಾಡಿರೋದನ್ನ ನಾವು ಕಾಣ್ತಾ ಇದ್ದೀವಿ. ನಂತರದ್ದು ಮತದಾರರ ಗುರುತಿನ ಚೀಟಿ, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್, ಏನ್ ಎಪಿಕ್ ಅಂತೀವಲ್ಲ, ಅಂದ್ರೆ ಎಪಿಕ್ ಅಂದ್ರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಇದನ್ನ 1993ರಲ್ಲಿ ಮಾಡ್ಕೊಳ್ತಾರೆ. ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಚುನಾವಣೆಯನ್ನ ಸರಳವಾಗಿ, ಸುಸೂತ್ರವಾಗಿ, ಶೀಘ್ರವಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಮತ್ತ ನಕಲಿ ಮತಗಳನ್ನ ತಪ್ಪಿಸ್ಲಿಕ್ಕೆ ಈ ಮತದಾರ ಗುರುತಿನ ಚೀಟಿ ಸಹಾಯ ಆಗ್ತದೆ ಅನ್ನೋದನ್ನ ತಿಳ್ಕೊಂಡು ಈ ಎಪಿಕ್ ಕಾರ್ಡ್ ಅನ್ನು ಇಂಪ್ಲಿಮೆಂಟ್ ಮಾಡಿರೋದನ್ನ ನಾವು ಕಾಣ್ತೀವಿ. ಅಂದ್ರೆ 18 ವರ್ಷ ಪೂರ್ಣಗೊಂಡವರಿಗೆ ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂತಹ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಪ್ರತ್ಯೇಕವಾದಂತಹ ಎಲೆಕ್ಟೋರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅನ್ನ ನೀಡುವಂತಹ ಒಂದು ಸುಧಾರಣೆಯನ್ನ ಚುನಾವಣಾ ಆಯೋಗ ಮಾಡ್ಕೊಂಡು ಬಂತು. ನಂತರದ್ದು ಲಿಸ್ಟಿಂಗ್ ಆಫ್ ನೇಮ್ ಆಫ್ ಕ್ಯಾಂಡಿಡೇಟ್ಸ್, ಅಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸುಮಾರು ಜನ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಿಂತಿರ್ತಾರೆ. ಅವ್ರನ್ನ ಯಾವ ತರ ಪಟ್ಟಿ ಮಾಡಬೇಕು, ಈ ಬ್ಯಾಲೆಟ್ ಯೂನಿಟ್ ಅಲ್ಲಿ ಮೊದಲೇ ಹೆಸರು ಯಾರು ಬರಬೇಕು, ಇದಕ್ಕೊಂದು ನಿಯಮ ಇರಲಿಲ್ಲ, ಅದನ್ನ ಮಾಡ್ಕೊಳ್ಳಾಯ್ತು. ಏನ್ ಮಾಡ್ಕೊಂಡ್ರಪ್ಪ ಅಂದ್ರ ದ ಕ್ಯಾಂಡಿಡೇಟ್ಸ್ ಕಂಟೆಸ್ಟಿಂಗ್ ಇಲೆಕ್ಷನ್ಸ್ ಆರ್ ಟು ಬಿ ಕ್ಲಾಸಿಫೈಡ್ ಇನ್ ಟು 3 ಕ್ಯಾಟಗರೀಸ್. ಅವನು 3 ಪ್ರಕಾರದಲ್ಲಿ 3 ವರ್ಗಗಳನ್ನಾಗಿ ಮಾಡ್ಕೊಳ್ತಾರೆ. ಫಾರ್ ದ ಪರ್ಪಸ್ ಆಫ್ ಲಿಸ್ಟಿಂಗ್ ಆಫ್ ದೇರ್ ನೇಮ್ಸ್. ಅವು ಯಾವ್ಯಾವಪ್ಪ ಅಂತಂದ್ರೆ ಮೊದಲೇದು ಕ್ಯಾಂಡಿಡೇಟ್ಸ್ ಆಫ್ ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಎರಡನೇದು ಕ್ಯಾಂಡಿಡೇಟ್ಸ್ ಆಫ್ ರಿಜಿಸ್ಟರ್ಡ್ ಅನ್ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಮತ್ ಮೂರನೇದು ಅದರ್ ಅಥವಾ ಇಂಡಿಪೆಂಡೆಂಟ್ ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳ ಪಟ್ಟಿ. ಹೀಗೆ ಕ್ಯಾಂಡಿಡೇಟ್ಸ್ ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಯಿಂದ ಯಾರ್ಯಾರು ನಿಂತಿರ್ತಾರೋ ಅವ್ರು ಒಂದು 20 ಜನ ನಿಂತಾರ ಅಂತ ಅನ್ಕೊಡ್ರಿ ಒಟ್ಟಿನಲ್ಲಿ. ಅದರಲ್ಲಿ ಮೊದಲಿಗೆ 10 ಜನ ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಯಿಂದ ನಿಂತಾರಂದ್ರ ಆ 10 ಜನರ ಹೆಸರುಗಳು ಮೊದಲು ಬರಬೇಕು. ಅದು ಯಾವ ವಿಧಾನದಲ್ಲಿ, ಯಾವ ಕ್ರಮದಲ್ಲಿ ಬರಬೇಕಪ್ಪ ಅಂದ್ರ ಆ 10 ಜನನು ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಪಟ್ಟಿಯನ್ನ ಸಿದ್ಧಪಡಿಸುವುದು. ಆ 10 ಜನ ಆದ್ಮೇಲೆ ನೆಕ್ಸ್ಟ್ ಒಂದು 5 ಜನ ರಿಜಿಸ್ಟರ್ ಅನ್ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ರಂದ್ರ ಆ 5 ಜನರ ಹೆಸರುಗಳನ್ನು ಸಹಿತ ಮತ್ತೆ ಮೊದಲ 10 ಜನರ ಆದ ನಂತರ 5 ಜನ ರಿಜಿಸ್ಟರ್ಡ್ ಅನ್ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಯಿಂದ ಅವ್ರನ್ನು ಸಹಿತ ಮತ್ತೆ ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ, ಕೊನೆಯದಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ಅಥವಾ ಪಕ್ಷೇತರ ಅಭ್ಯರ್ಥಿಗಳ ಹೆಸರುಗಳನ್ನು ಅಲ್ಫಾಬೆಟಿಕ್ ಆರ್ಡರ್ ಅಲ್ಲಿ. ಹೀಗೆ 3 ಪ್ರಕಾರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನ ಈ ವಿಧಾನದಲ್ಲಿ ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ಸುಧಾರಣೆಯನ್ನ ಮಾಡ್ಕೊಳ್ಳಾಯ್ತು. ಅದನ್ನೇ ಇಂದಿನ ತನಕನೂ ಜಾರಿ ಮಾಡ್ಕೊಂಡು ಬಂದಿರೋದನ್ನ ನಾವು ಕಾಣ್ತಾ ಇದ್ದೀವಿ. ನಂತರ ಡಿಸ್ಕ್ವಾಲಿಫಿಕೇಶನ್ ಫಾರ್ ಇನ್ಸಲ್ಟಿಂಗ್ ದ ನ್ಯಾಷನಲ್ ಆನರ್ ಆಕ್ಟ್, ಅಂದ್ರೆ ರಾಷ್ಟ್ರೀಯ ಘನತೆಗೆ ಕುಂದು ತರುವಂತಹ, ಧಕ್ಕೆ ತರುವಂತಹ ಕೆಲಸ ಮಾಡಿದ್ರೆ, ಅವಮಾನ ಮಾಡಿದರೆ ಅವರನ್ನ ಅನರ್ಹಗೊಳಿಸುವುದು. ಎಷ್ಟರ ಮಟ್ಟಿಗೆ ಕಠಿಣವಾಗಿದೆ ಅಂದ್ರೆ ಈ ಕಾಯ್ದೆ ಅವರಿಗೆ 6 ವರ್ಷ ಜೈಲು ವಾಸವನ್ನ ಸಹಿತ ಹಾಕುವಂತಹ ಒಂದು ವಿಧಿಯನ್ನ ಇದರಲ್ಲಿ ಸೇರಿಸಿಕೊಳ್ಳಲಾಗಿದೆ. ಅಂದ್ರ ಯಾರು ಅಥವಾ ಚುನಾವಣೆಗೆ ನಿಂತ ಯಾವ ಅಭ್ಯರ್ಥಿ ರಾಷ್ಟ್ರಧ್ವಜಕ್ಕ, ಭಾರತದ ಸಂವಿಧಾನಕ್ಕ, ಅದೇ ರೀತಿ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರೆ ಅವನನ್ನ 6 ವರ್ಷಗಳ ಕಾಲ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನು ನೀಡಬಾರದು ಅನ್ನುವಂಥ ಪ್ರಾವಿಷನ್ ಅನ್ನ ಈ ಕಾಯ್ದೆಯಲ್ಲಿ ಸೇರಿಸಿಕೊಳ್ಳಲಾಗಿದೆ. ನಂತರದ್ದು ಪ್ರೊಹಿಬಿಷನ್ ಆನ್ ದ ಸೇಲ್ ಆಫ್ ಲೀಕರ್, ಅಂದ್ರ ಮದ್ಯವನ್ನ ನಿಷೇಧ ಮಾಡೋದು. ಮತದಾನ ಪ್ರಕ್ರಿಯೆ ಮುಗಿಯುವ 48 ಗಂಟೆಗಳ ಮೊದಲು, ಅಂದ್ರೆ ಚುನಾವಣೆ ದಿನಾಂಕ ನಿಗದಿ ಆಗಿರ್ತದಲ್ಲ, ಆ ಚುನಾವಣೆ ದಿನಾಂಕ ಮುಗಿಯೋಕ್ಕಿಂತ ಅಂದ್ರೆ ಚುನಾವಣೆ ದಿನಾಂಕದ ಅವಧಿ ಮುಗಿಯೋಕ್ಕಿಂತ 48 ಗಂಟೆಗಳ ಮೊದಲೇ ಯಾವುದೇ ಮದ್ಯವನ್ನ ಅಥವಾ ಮಾದಕ ವಸ್ತುಗಳನ್ನ ಅಂಗಡಿಗಳಲ್ಲಾಗ್ಲಿ, ಹೋಟೆಲ್ಗಳಲ್ಲಾಗ್ಲಿ, ಊಟ ಮಾಡೋ ಸ್ಥಳದಲ್ಲಾಗ್ಲಿ ಮಾರಾಟ ಮಾಡಬಾರದು, ಹಂಚಬಾರದು. ಇದನ್ನ ಸಂಪೂರ್ಣ ನಿಷೇಧವನ್ನ ಹೇರಲಾಗಿದೆ ಅನ್ನುವಂತಹ ಒಂದು ಅಂಶವನ್ನ ನೆನಪಿಡ್ಬೇಕು. ಇದನ್ನೇನಾದ್ರೂ ಈ ಕಾಯ್ದೆಯನ್ನು ಮುರಿದಿದ್ದೇ ಆದ್ರೆ ಅಥವಾ ಇದನ್ನ ಯಾರು ಪಾಲನೆ ಮಾಡದೇ ಇದ್ರೆ ಅಂತವ್ರ ಮೇಲೆ 6 ತಿಂಗಳ ಜೈಲು ವಾಸವನ್ನ 2,000 ರೂಪಾಯಿ ದಂಡದೊಂದಿಗೆ 6 ತಿಂಗಳುಗಳ ಜೈಲು ವಾಸದ ಶಿಕ್ಷೆಯನ್ನು ಸಹಿತ ನೀಡುವಂತಹ ಒಂದು ಪ್ರಾವಿಷನ್ ಅನ್ನ ಸೇರಿಸಿಕೊಳ್ಳಲಾಯಿತು. ನಂತರ ಮುಂದಿನ ಸುಧಾರಣೆ ಏನಪ್ಪಾ ಅಂದ್ರೆ ಡೆತ್ ಆಫ್ ಎ ಕ್ಯಾಂಡಿಡೇಟ್, ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದಂತ ಅಭ್ಯರ್ಥಿಗಳ ಪೈಕಿ ಯಾವ್ದಾದ್ರು ಅಭ್ಯರ್ಥಿ ತೀರು ಹೋದ್ರ ಅವಾಗ ಮೊದಲು ಏನ್ ಮಾಡ್ತಾ ಇದ್ರು, ಆ ಕ್ಷೇತ್ರದ ಚುನಾವಣೆಯನ್ನ
ಅನಿರ್ದಿಷ್ಟಾವಧಿಗೆ ಮುಂದೂಡ್ತಾ ಇದ್ರು. ಆದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ, ಚುನಾವಣೆ ದಿನಾಂಕ ನಿಗದಿಪಡಿಸಕ್ಕಿಂತ ಮೊದಲೇ ಅಂದ್ರೆ ಅಭ್ಯರ್ಥಿ ಏನಾದ್ರು ತೀರ್ ಹೋದ್ರ ಅವಾಗ ಯಾವ ಪಕ್ಷದ ಅಭ್ಯರ್ಥಿ ತೀರ್ ಹೋಗಿರ್ತಾನೋ ಆ ಪಕ್ಷಕ್ಕೆ ಮತ್ತೊಂದು ಅವಕಾಶವನ್ನ ನೀಡಲಾಗ್ತದೆ. ಚುನಾವಣೆಯನ್ನ ಮುಂದೂಡದೆ ಯಾವ ಪಕ್ಷದ ಅಭ್ಯರ್ಥಿ ತೀರ್ ಹೋಗಿರ್ತಾನೋ ಆ ಪಕ್ಷಕ್ಕೆ ಮತ್ತೊಂದು ಅವಕಾಶ ಕೊಟ್ಟು ಏಳು ದಿನದೊಳಗಾಗ ಮತ್ತೊಬ್ಬ ಅಭ್ಯರ್ಥಿ ನಿಲ್ಲಿಸುವಂತಹ ಅವಕಾಶವನ್ನ ಆ ಪಕ್ಷಕ್ಕೆ ನೀಡಲಾಗ್ತದೆ. ಇದರಿಂದ ಏನಾಗ್ತದೆ, ಮತ್ತೊಮ್ಮೆ ಇಲೆಕ್ಷನ್ ಮಾಡುದು, ಮತ್ತೊಮ್ಮೆ ಖರ್ಚು, ಇವೆಲ್ಲವನ್ನ ಅವಾಯ್ಡ್ ಮಾಡಬಹುದು ಅಥವಾ ತಪ್ಪಿಸಬಹುದು. ನೆಕ್ಸ್ಟ್ ಮುಂದಿನ ಸುಧಾರಣೆ ಏನಪ್ಪಾ ಅಂತಂದ್ರ ಟೈಮ್ ಲಿಮಿಟ್ ಫಾರ್ ಬೈ ಇಲೆಕ್ಷನ್ಸ್, ಅಂದ್ರೆ ಉಪಚುನಾವಣೆಗೆ ಕಾಲಮಿತಿಯನ್ನ ನಿಗದಿಪಡಿಸುವುದು. ಉಪಚುನಾವಣೆ ಅಂದ್ರೆ ಏನು? ಯಾವುದಾದ್ರೂ ಒಂದು ಕ್ಷೇತ್ರದ ಆಯ್ಕೆಯಾದಂತಹ ಅಭ್ಯರ್ಥಿ ರಾಜೀನಾಮೆ ನೀಡಿದ್ರ ಅಥವಾ ನಿಧನನಾದ್ರ ಅಲ್ಲಿ ಮತ್ತೊಮ್ಮೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಇಲೆಕ್ಷನ್ ಮಾಡ್ಬೇಕಾಗ್ತದೆ. ಮೊದಲು ಯಾವಾಗ ಮಾಡಬೇಕು, ತೀರ್ಕೊಂಡು ಹೋದ ಅಥವಾ ರಾಜೀನಾಮೆ ಕೊಟ್ಟು ಎಷ್ಟು ಅವಧಿ ಒಳಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಅದಕ್ಕೊಂದು ಸ್ಪಷ್ಟತೆಯನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನ ಈ ಅಂಶದಲ್ಲಿ ಕಾಣ್ತೀವಿ. ಅಂದ್ರೆ ಯಾವುದೇ ಒಂದು ಕ್ಷೇತ್ರದ ಸ್ಥಾನ ಖಾಲಿ ಇದ್ರೆ ಅದನ್ನ 6 ತಿಂಗಳಿಗಿಂತ ಹೆಚ್ಚು ಬಿಡಬಾರದು, ಮತ್ತೆ ಇಲ್ಲಿ ಇಲೆಕ್ಷನ್ 6 ತಿಂಗಳೊಳಗಾಗಿ ಮಾಡಬೇಕು ಅನ್ನುವಂತ ಒಂದು ಪ್ರೊವಿಷನ್ ಮಾಡ್ಕೊಳ್ತಾರೆ. ಇದಕ್ಕೊಂದ್ 2 ಎಕ್ಸಂಪ್ಷನ್ ಅನ್ನ ಕೊಡಲಾಗಿದೆ. ಏನಪ್ಪಾ ಅಂತಂದ್ರೆ, ಮೊದಲೇದ್ದು, ಯಾವ ಅಭ್ಯರ್ಥಿಯಿಂದ ವಿಧಾನಸಭೆ ಅಥವಾ ಲೋಕಸಭಾ ಕ್ಷೇತ್ರದ ಸ್ಥಾನ ಖಾಲಿಯಾಗಿರ್ತದೋ ಆ ಸ್ಥಾನದ ಅವಧಿ 1 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ಅಲ್ಲಿ ಚುನಾವಣೆ ಮಾಡ್ಲೇಬೇಕು ಅಂತಿಲ್ಲ, ಅಲ್ಲಿ ಬೈ ಇಲೆಕ್ಷನ್ ಮಾಡ್ಲೇಬೇಕು ಅನ್ನುವಂತಹ ಪ್ರೊವಿಷನ್ ಏನಿಲ್ಲ. ಮತ್ತೆ ಎರಡನೇದ್ದು ಏನಪ್ಪಾ ಎಕ್ಸಂಪ್ಷನ್ ಅಂತಂದ್ರೆ, ಚುನಾವಣಾ ಆಯೋಗ ಆ ಕ್ಷೇತ್ರದಲ್ಲಿ ಚುನಾವಣೆ ನಡೆಸೋದು ಬಹಳ ಕಷ್ಟ, ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ಅನಿಸಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ಏನಾದ್ರು ನೀಡಿದ್ರೆ ಅವಾಗಲೂ ಸಹಿತ ಕೇಂದ್ರ ಸರ್ಕಾರ ಬೇಕಾದ್ರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 6 ತಿಂಗಳೊಳಗ ಮಾಡ್ಬೇಕು ಅನ್ನುವಂಥ ಕಾಲಮಿತಿಯನ್ನ ಸಡಿಲಿಸಬಹುದು. ಈಗ ಉದಾಹರಣೆಗೆ ನಾವಿಂದು ಕೊರೋನಾ ಪೀಡಿತ ಜಗತ್ತಿನಲ್ಲಿದ್ದೀವಿ. ಇಂಥ ಸಮಯದಲ್ಲಿ ಬೈ ಎಲೆಕ್ಷನ್ ಆಗಲಿ ಜನರಲ್ ಎಲೆಕ್ಷನ್ ಆಗಲಿ ಮಾಡೋದು ಬಹಳ ಕಷ್ಟ. ಇಂತಹ ಅವಧಿಯಲ್ಲಿ ಆ ಎಕ್ಸಂಪ್ಷನ್ ಅನ್ನು ನಾವು ಬಳಸ್ಕೋಬಹುದು. ಓಕೆ, ಈಗ ಮುಂದಿನ ಕಂಟೆಸ್ಟೆಂಟ್ಸ್ ರಿಸ್ಟ್ರಿಕ್ಟೆಡ್ ಅದಕ್ಕಿಂತ ಮೊದಲು ಹಾಲಿಡೇ ಟು ಎಂಪ್ಲಾಯೀಸ್ ಆನ್ ದ ಪೋಲಿಂಗ್ ಡೇ, ಮತದಾನದ ದಿನ ಮತದಾರರಿಗೆ ರಜೆಯನ್ನು ಕೊಡೋದು. ಅಂದ್ರೆ ಮೊದಲೇ ನಾವೆಲ್ಲ ನೋಡೋ ಹಾಗೆ ಈಗ ಮತದಾನದ ಪ್ರಮಾಣ ತೀರಾ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಈಗ ನಗರ ಪ್ರದೇಶದಲ್ಲಿ 20%, 30% ಅದನ್ನ ನೋಡೋಕೆ ಅಥವಾ ಹೇಳೋಕೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ಒಂದು ಯಶಸ್ವಿ ಪ್ರಜಾಪ್ರಭುತ್ವದ ನಿರ್ಮಾಣಕ್ಕೆ 100% ಮತದಾನ ಆದ್ರೆ ಮಾತ್ರ ಅದು ಪ್ರಜಾಪ್ರಭುತ್ವದ ಯಶಸ್ಸು ಅನಿಸ್ಕೊಳತ್ತೆ. ಅಂದ್ರೆ ಎಲ್ಲರ ಒಪ್ಪಿಗೆಯಿಂದ ಬಂದಂತ ಸರ್ಕಾರ ಅಂತ ಹೇಳ್ಬೋದು ನಾವು. ಮತ ಇದ್ದ ಎಲಿಜಿಬಲ್ ಮತದಾರರಲ್ಲಿ ಕೇವಲ 20%, 30% ಏನಾದ್ರೂ ಮತ ಹಾಕ್ತಾರೆ ಅಂತಂದ್ರೆ ಇದಕ್ಕಿಂತ ದುರಂತ ಏನಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಅದಕ್ಕೆ ಏನ್ ಮಾಡಿದ್ರು, ಈ ಯಾವಾಗ ಮತದಾನದ ದಿನಾಂಕವನ್ನು ನಿಗದಿಪಡಿಸ್ತಾರಲ್ಲ ಆ ದಿನಾಂಕದಂದು ಖಾಸಗಿ ಉದ್ಯೋಗಿ ಆಗಿರ್ಲಿ, ಖಾಸಗಿ ಕಂಪನಿಯ ಉದ್ಯೋಗಿ ಆಗಿರ್ಲಿ, ಸರ್ಕಾರಿ ಉದ್ಯೋಗಿ ಆಗಿರ್ಲಿ, ಅವರಿಗೆ ಯಾವತ್ತಿನ ದಿವಸ ಸಂಬಳ ಸಹಿತ ರಜೆಯನ್ನು ನೀಡಿ ಮತ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹೆಚ್ಚು ಜನರನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕೆಂಬ ಉದ್ದೇಶದಿಂದ ಅವತ್ತಿನ ದಿವಸ ರಜೆಯನ್ನು ಕೊಡುವಂತಹ ಒಂದು ಅಂಶವನ್ನ ಅಥವಾ ಸುಧಾರಣೆಯನ್ನ ಮಾಡಿಕೊಂಡಿರೋದನ್ನ ನಾವು ಕಾಣ್ತೀವಿ. ಇನ್ನು ಮತ್ತೊಂದೇನಪ್ಪಾ ಅಂತಂದ್ರ ಸುಧಾರಣೆ ಪ್ರೊಹಿಬಿಷನ್ ಆಫ್ ಆರ್ಮ್ಸ್, ಯಾವುದೇ ಶಸ್ತ್ರಾಸ್ತ್ರವನ್ನ ಈ ಮತಗಟ್ಟೆಗಳಲ್ಲಿ, ಮತ ನಡೆಯುವಂತಹ ಹಾಲ್ಗಳಲ್ಲಿ ಸುತ್ತಮುತ್ತಲು ತಗೊಂಡು ಹೋಗೋದನ್ನ ನಿಷೇಧವನ್ನ ಮಾಡಲಾಗಿದೆ. ಯಾವುದೇ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಅನ್ನುವಂತಹ ಅಂಶವನ್ನ ಸೇರಿಸಿಕೊಳ್ಳಲಾಗಿದೆ. ಈಗ 1996ರಲ್ಲಿ ಏನೆಲ್ಲ ಚುನಾವಣಾ ಸುಧಾರಣೆಗಳು ಆದವು ಅನ್ನೋದನ್ನ ಗಮನ ಹರಿಸೋಣ. ಅದರಲ್ಲಿ ಮೊದಲನೇದಾಗಿ ರಿಕ್ವಿಸಿಷನಿಂಗ್ ಆಫ್ ಸ್ಟಾಫ್ ಫಾರ್ ಇಲೆಕ್ಷನ್ ಡ್ಯೂಟಿ, ಅಂದ್ರೆ ಕೆಲವೊಂದು ಸಂಸ್ಥೆಗಳಿಗೆ ಈ ಚುನಾವಣಾ ಕೆಲಸ ಕಾರ್ಯಗಳಿಗೆ ವಿನಾಯಿತಿ ನೀಡಲಾಗಿತ್ತು ಮೊದಲು. ಉದಾಹರಣೆಗೆ ಸ್ಥಳೀಯ ಸರ್ಕಾರಗಳು, ರಾಷ್ಟ್ರೀಯ ಬ್ಯಾಂಕ್ಗಳ ಸಿಬ್ಬಂದಿಗಳನ್ನ, ವಿಶ್ವವಿದ್ಯಾಲಯಗಳ ಸಿಬ್ಬಂದಿಗಳು, ಅದೇ ರೀತಿ ಜೀವ ವಿಮಾ ನಿಗಮ ಅಂದ್ರೆ LIC ಹಾಗೂ ಇತರ ಏಡೆಡ್ ಖಾಸಗಿ ಅನುದಾನಿತ ಸಂಸ್ಥೆಗಳ ಸಿಬ್ಬಂದಿಗಳನ್ನ ಮೊದಲು ನಿಯೋಜಿಸ್ಲಿಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೂ ಸಹಿತ ಅವಕಾಶ ಮಾಡಿಕೊಟ್ರು. ಅಂದ್ರೆ ಹೆಚ್ಚಿನ ಸಿಬ್ಬಂದಿಗಳ ಅವಶ್ಯಕತೆ ಚುನಾವಣಾ ಅವಧಿಯಲ್ಲಿ ಬೀಳೋದ್ರಿಂದ, ಅನಿವಾರ್ಯತೆ ಆಗೋದ್ರಿಂದ ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಈ ಎಲ್ಲ ಸಂಸ್ಥೆಗಳು ಅಂತಂದ್ರೆ ಸ್ಥಳೀಯ ಸರ್ಕಾರಗಳು, ಅಂದ್ರೆ ಈ ZP ಆಗಿರ್ಬೋದು, ಅಂದ್ರೆ ನಗರ
ಸ್ಥಳೀಯ ಸರ್ಕಾರಗಳಾಗಿರ್ಬೋದು ಅಥವಾ ಗ್ರಾಮ ಸ್ಥಳೀಯ ಸರ್ಕಾರಗಳು ಆದ್ರೂ ಆಗಿರ್ಬೋದು. ಅಂದ್ರೆ ಈ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯ ಸಿಬ್ಬಂದಿಗಳನ್ನ, ಅದೇ ರೀತಿ ನಗರ ಪ್ರದೇಶಗಳಾದಂತಹ ಮುನ್ಸಿಪಲ್ ಕಾರ್ಪೊರೇಷನ್ಸ್, ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳನ್ನು ಸಹಿತ, ಅದರೊಂದಿಗೆ ರಾಷ್ಟ್ರೀಯ ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕ್ನ ಎಂಪ್ಲಾಯಿಗಳನ್ನ, ವಿಶ್ವವಿದ್ಯಾನಿಲಯಗಳ ಸ್ಟಾಫ್ಗಳನ್ನ, ಅದೇ ರೀತಿ LIC ಹಾಗೂ ಏಡೆಡ್ ಸಂಸ್ಥೆ, ಈಗ ಏಡೆಡ್ ಶಿಕ್ಷಣ ಸಂಸ್ಥೆಗಳು ಇರ್ತಾವ, ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಅಲ್ಲಿ ಸಿಬ್ಬಂದಿಗಳು ಸಹಿತ ಚುನಾವಣಾ ಕೆಲಸ ಕಾರ್ಯಗಳಿಗೆ ನಿಯೋಜಿಸಿಕೊಳ್ಳಬಹುದು ಅನ್ನುವಂಥ ಒಂದು ಅವಕಾಶವನ್ನ ಈ ಸುಧಾರಣೆಯಲ್ಲಿ ಮಾಡಿಕೊಳ್ಳಲಾಯಿತು. ನಂತರ ವೋಟಿಂಗ್ ಥ್ರೂ ಪೋಸ್ಟಲ್ ಬ್ಯಾಲೆಟ್, ಅಂಚೆ ಮೂಲಕ ಮತ ಹಾಕೋದು. 1999ರಲ್ಲಿ ಒಂದು ಪ್ರಾವಿಷನ್ ಅನ್ನು ಮಾಡ್ಕೊಳ್ತಾರೆ. ಏನಪ್ಪಾ ಅಂತಂದ್ರ, ಈ ಮಿಲಿಟರಿಯಲ್ಲಿ ಸೇವೆ ಮಾಡ್ತಿರ್ತಾರೆ ಸೈನಿಕ ಸಿಬ್ಬಂದಿಯವರು, ಅವರು ಅಲ್ಲಿಂದ ಬಂದು ವೋಟ್ ಹಾಕಕ್ ಆಗಲ್ಲ. ಅವಾಗ ಅಂತವ್ರು ಏನ್ ಮಾಡ್ತಾ ಇದ್ದಾರೆ, ವೋಟ್ ಅಂದ್ರೆ ಇದು ಪೋಸ್ಟ್ ಮುಖಾಂತರ ತಮ್ಮ ಮತವನ್ನ ಬ್ಯಾಲೆಟ್ ಪೇಪರ್ ನಲ್ಲಿ ಹಾಕಿ ಕಳಿಸಬಹುದು ಅನ್ನುವಂಥ ಅವಕಾಶವನ್ನ ಅವರಿಗೆ ನೀಡಲಾಯಿತು. ಅದೇ ರೀತಿ ಮುಂದಿನ ಸುಧಾರಣೆ ಏನಪ್ಪಾ ಅಂದ್ರೆ, ಪ್ರಾಕ್ಸಿ ಮೂಲಕ ಮತ ಮಾಡಲಿಕ್ಕೆ ಅವಕಾಶ, ಫೆಸಿಲಿಟಿ ಟು ಆಪ್ಟ್ ಟು ವೋಟ್ ಥ್ರೂ ಪ್ರಾಕ್ಸಿ. ಅಂದ್ರೆ ಯಾವುದೇ ಒಬ್ಬ ಮತದಾರ ತನ್ನ ಅನುಪಸ್ಥಿತಿಯಲ್ಲಿ, ಇದು ಸಹಿತ ಸೈನಿಕ ಸಿಬ್ಬಂದಿಗೆ ಅಥವಾ ಒಟ್ಟಾರೆಯಾಗಿ ಏರ್ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಎಲ್ಲ ಸಿಬ್ಬಂದಿಗಳಿಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಾರ. ಅವರ ಪರವಾಗಿ ಅವರ ಅನುಮತಿಯೊಂದಿಗೆ ಅದಕ್ಕೊಂದು ಪ್ರಿಸ್ಕ್ರೈಬ್ಡ್ ಫಾರ್ಮ್ ಇರುತ್ತೆ, ಅದನ್ನ ಫಿಲ್ ಮಾಡಿಕೊಟ್ಟು ಅವ್ರ ಮನೆಗೆ ಕಳಿಸಿದ್ರೆ ಅವ್ರ ಪರವಾಗಿ ಯಾರು ಹೋಗಿ ವೋಟ್ ಹಾಕ್ಬೋದು ಅನ್ನೋದನ್ನ ಆ ಮತದಾರ ನಿರ್ಧರಿಸಿದ್ರೆ ಆ ವ್ಯಕ್ತಿ ಹೋಗಿ, ಅಂದ್ರೆ ಮತದಾರನ ಬದಲಾಗಿ ಮತದಾರ ಸೂಚಿಸಿದಂತಹ ವ್ಯಕ್ತಿ ಹೋಗಿ ಮತದಾನ ಮಾಡೋದಕ್ಕೆ ನಾವು ಪ್ರಾಕ್ಸಿ ಮತದಾನ ಅಂತ ಕರಿತೀವಿ. ಇದನ್ನ ಅಂದ್ರೆ ಅವರೇ ಬಂದು ಸ್ವತಃ ವೋಟ್ ಹಾಕ್ಲೇಬೇಕು ಅನ್ನುವಂಥ ಕಂಪಲ್ಷನ್ ಅನ್ನು ತಪ್ಪಿಸಿ ಅವನ ಪರವಾಗಿ ಅವನ್ ಸೂಚಿಸಿದಂತಹ ವ್ಯಕ್ತಿಯ ಮೂಲಕ ಮತದಾನ ಮಾಡುವಂತಹ ಅವಕಾಶವನ್ನ ನೀಡಲಾಯಿತು. ಇದು ಒಂದು ರೀತಿ ಉತ್ತಮ ಸುಧಾರಣೆ ಅಂತ ಹೇಳಿ ಹೇಳ್ಬೋದು. ಮುಂದೆ ಅಭ್ಯರ್ಥಿಯಿಂದ ಅಪರಾಧದ ಹಿನ್ನೆಲೆ ಮತ್ತು ಆಸ್ತಿ ವಿವರವನ್ನ ಘೋಷಣೆ ಮಾಡಿಸೋದು, ಇದು ಬಹಳ ಮುಖ್ಯವಾಗಿತ್ತು. ಈಗ ನಾಮಪತ್ರವನ್ನು ಸಲ್ಲಿಸುವಂತ ಸಮಯದಲ್ಲಿ ಪಾರ್ಲಿಮೆಂಟ್ನ ಲೋಕಸಭಾ ಮತ್ತು ರಾಜ್ಯಸಭಾ ಚುನಾವಣೆಗಳಾಗಿರ್ಲಿ, ರಾಜ್ಯಗಳ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಚುನಾವಣೆಗಳಾಗಿರ್ಲಿ, ಇಲೆಕ್ಷನ್ ನಿಲ್ಲುವಂತಹ ಎಲ್ಲ ಅಭ್ಯರ್ಥಿಗಳು ತಮ್ಮ ಈ ಹಿಂದಿನ ಅಪರಾಧದ ಹಿನ್ನೆಲೆ ಏನಾಗಿದ್ರೆ, ಅವ್ರ ಮೇಲೆ FIR ಆಗಿದ್ರೆ, ಯಾವ್ದಾದ್ರು ಕೊಲೆ ಅಥವಾ ಕ್ರಿಮಿನಲ್ ಕೇಸ್ಗಳೇನಾದ್ರೂ ಚಾಲ್ತಿಯಲ್ಲಿದ್ರೆ ಅವುಗಳ ಬಗ್ಗೆ ಸಂಪೂರ್ಣ ವಿವರವನ್ನ ನೀಡಬೇಕಾಗ್ತದೆ. ಅದೇ ರೀತಿ ಅವರ ಆಸ್ತಿ, ಅಂದ್ರ ಅವ್ರ ನಾಮಪತ್ರವನ್ನ ಸಲ್ಲಿಸುವಾಗ ಅವರು ಹೊಂದಿದಂತಹ ಚರ ಮತ್ತು ಸ್ಥಿರ ಎಲ್ಲ ಆಸ್ತಿಯನ್ನ ವಿವರವನ್ನ ಸಂಪೂರ್ಣವಾಗಿ ಘೋಷಣೆ ಮಾಡಬೇಕು ತಮ್ಮ ಚುನಾವಣಾ ನಾಮಪತ್ರದಲ್ಲಿ ಅನ್ನುವಂತ ಒಂದು ಬದಲಾವಣೆಯನ್ನ, ಮಹತ್ತರವಾದಂತಹ ಬದಲಾವಣೆಯನ್ನ ನಾವಿಲ್ಲಿ ಮಾಡಿರೋದನ್ನ ನೋಡ್ತೀವಿ. ಮುಂದಿನದು ಪಾರ್ಟೀಸ್ ಎಂಟೈಟಲ್ ಟು ಅಕ್ಸೆಪ್ಟ್ ಕಾಂಟ್ರಿಬ್ಯೂಷನ್, ದೇಣಿಗೆಯನ್ನು ಪಡಿಲಿಕ್ಕೆ ಪಕ್ಷಗಳಿಗೆ ಅವಕಾಶ ಮಾಡಿಕೊಟ್ಟಿತ್ತು. 2003ರಲ್ಲಿ ಸರ್ಕಾರೇತರ ಸಂಸ್ಥೆ ಅಥವಾ ವ್ಯಕ್ತಿಯಿಂದ ದೇಣಿಗೆಯನ್ನ ಪಡಿಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಲಾಯಿತು. 20,000 ಅಥವಾ ಅದಕ್ಕಿಂತ ಹೆಚ್ಚಿನ ದೇಣಿಗೆಯನ್ನು ಏನಾದ್ರೂ ಕೊಡೋದಾದ್ರೆ ಅದಕ್ಕೆ ಚುನಾವಣಾ ಆಯೋಗಕ್ಕೆ ಮೊದಲೇ ತಿಳಿಸಿ ಅದರಿಂದ ಪರ್ಮಿಷನ್ ತಗೊಂಡು ಆಮೇಲೆ ಅಷ್ಟ ಅಮೌಂಟ್ ಅನ್ನ ಕೊಡಬಹುದು. ಅದನ್ನು ಸೂಕ್ತವಾಗಿ ಮೇಂಟೈನ್ ಮಾಡ್ಬೇಕು ಆ ಪಾರ್ಟಿಯವರು. ಅಷ್ಟೇ ಅಲ್ಲ, ಆ ರೀತಿ ದೇಣಿಗೆಯನ್ನು ಕೊಡೋದ್ರಿಂದ ಅವರಿಗೆ ಈ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಥವಾ ಟ್ಯಾಕ್ಸ್ ಈ ತೆರಿಗೆ ವಿನಾಯಿತಿಯನ್ನು ಸಹಿತ ನೀಡಬಹುದು, ಅದಕ್ಕೂ ಇದನ್ನ ಪರಿಗಣಿಸಬಹುದು ಅನ್ನೋದನ್ನು ಸಹಿತ ಈ ಅಂಶದಲ್ಲಿ ನಾವು ತಿಳ್ಕೊಬೇಕಾಗ್ತದೆ. ಈಗ ನಂತರ ಇಲೆಕ್ಟ್ರಲ್ ರಿಫಾರ್ಮ್ಸ್ ಸಿನ್ಸ್ 2010, ಅಂದ್ರೆ 2010ರಿಂದ ಇತ್ತೀಚೆಗೆ ಇಲ್ಲಿ. ಈಗ ನಾವು ಇಲೆಕ್ಟ್ರಲ್ ರಿಫಾರ್ಮ್ಸ್ ಸಿನ್ಸ್ 2010, 2010ರಿಂದ ಇಲ್ಲಿಯವರೆಗೆ ಏನೆಲ್ಲ ಪ್ರಮುಖ ಚುನಾವಣಾ ಸುಧಾರಣೆಗಳನ್ನು ಮಾಡಿಕೊಳ್ಳಲಾಯಿತು ಅನ್ನೋದನ್ನ ನೋಡೋಣ. ಅದರಲ್ಲಿ ಮೊದಲಿದ್ದಾಗಿ ರಿಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಆನ್ ಎಕ್ಸಿಟ್ ಪೋಲ್ಸ್, ಅಂದ್ರೆ ಈ ಚುನಾವಣಾ ಸಮೀಕ್ಷೆಯನ್ನ ತಡೆ ಹಿಡಿಯಲಾಯಿತು. ಅಂದ್ರೆ ಮೊದಲು ಏನ್ ಮಾಡ್ತಾ ಇದ್ರು, ಈ ಚುನಾವಣೆ ಒಂದು ದಿನಾಂಕ ನಿಗದಿ ಆದ ತಕ್ಷಣ ಅದಕ್ಕಿಂತ ಮೊದಲೇ ಒಂದು ವಾರದಿಂದ ಈ ಸಮೀಕ್ಷೆಗಳು ಪ್ರಾರಂಭ ಆಗ್ತಾ ಇದ್ವು. ಅವುಗಳಿಂದ ಚುನಾವಣೆ ಮೇಲೆ, ರಾಜಕೀಯ ಪಕ್ಷಗಳ ಮೇಲೆ, ಮತದಾರರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಾರದು ಅನ್ಕೊಂಡು ಏನ್ ಮಾಡಿದ್ರು, ಈ ಎಕ್ಸಿಟ್ ಪೋಲ್ ಅನ್ನ ರದ್ದುಗೊಳಿಸಲಾಯಿತು. ಹೀಗಾಗಿ ಚುನಾವಣೆಯ ದಿನಾಂಕ ಮುಗಿಯುವವರೆಗೆ ಯಾವುದೇ ಚುನಾವಣಾ ಸಮೀಕ್ಷೆಯನ್ನ ಮಾಡತಕ್ಕದ್ದಲ್ಲ. ಅದು ಲೋಕಸಭೆ ಅಥವಾ ರಾಜ್ಯಸಭೆ ಚುನಾವಣೆ ಆಗಿರಬಹುದು, ಅದೇ ರೀತಿ ರಾಜ್ಯಗಳ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಇವುಗಳಿಗೆಲ್ಲ ಚುನಾವಣಾ ಸಮೀಕ್ಷೆಯನ್ನ ರದ್ದುಗೊಳಿಸಿರುವಂತಹ ಬದಲಾವಣೆಯನ್ನ ನಾವು ಕಾಣ್ತೇವೆ. ಅದನ್ನ 2009ರಲ್ಲಿ ಮಾಡಿಕೊಳ್ಳಲಾಯಿತು. ನಂತರ ಠೇವಣಿ ಮೊತ್ತ, ಮೊದಲ
ಲೋಕಸಭೆಗೆ ನಿಲ್ಲುವಂತಹ ಅಭ್ಯರ್ಥಿಗಳಿಗೆ 10,000 ಇತ್ತು. ಅದನ್ನ 2009ರಲ್ಲಿ ಲೋಕಸಭಾ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ಬೇಕಂದ್ರೆ 10,000 ಇದ್ದಂತಹ ಠೇವಣಿ ಮೊತ್ತವನ್ನ 25,000ಕ್ಕೆ ಏರಿಸಲಾಯಿತು. ಅಂದ್ರೆ in 2009 the amount of security deposit to be paid by the candidates contesting elections to the Lok Sabha was increased from 10,000 to 25,000. ಅದೇ ರೀತಿ ಇದು this is for general candidates and from 5,000 to 12,500 for SC/ST. ಅಂದ್ರೆ SC/ST ಕ್ಯಾಂಡಿಡೇಟ್ಸ್ ಏನಾದರೂ ಅಭ್ಯರ್ಥಿಗಳಾಗಿದ್ರೆ ಅವರು ಮೊದಲು ಇದ್ದಂತಹ ಠೇವಣಿ ಮೊತ್ತ 5,000ಕ್ಕೆ ಬದಲಾಗಿ 12,500, ಜನರಲ್ ಮೆರಿಟ್ ಆಗಿದ್ರೆ 10,000ಕ್ಕೆ ಬದಲಾಗಿ 25,000 ಠೇವಣಿ ಮೊತ್ತವನ್ನ ಇಡಬೇಕಾಯಿತು. ಅದೇ ರೀತಿ ಈಗ ಇಲೆಕ್ಷನ್ ನಿಲ್ಬೇಕಂದ್ರ ಸೆಕ್ಯೂರಿಟಿ ಡಿಪಾಸಿಟ್ ಅನ್ನ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಸಂಬಂಧಪಟ್ಟಂತೆ 5,000 ಇತ್ತು, ಅದನ್ನ 10,000 ಮಾಡಿದ್ರು ಜನರಲ್ ಕ್ಯಾಟಗರಿ ಅವರಿಗೆ. ಅದೇ ರೀತಿ SC/ST ಅಭ್ಯರ್ಥಿಗಳಿಗೆ 2,500 ಇದ್ದಂತಹ ಮೊತ್ತವನ್ನು ಠೇವಣಿ ಮೊತ್ತವನ್ನು 5,000ಕ್ಕೆ ಹೆಚ್ಚಿಸಲಾಗಿದೆ. ಇದ್ರ ಉದ್ದೇಶ ಏನಪ್ಪಾ ಅಂದ್ರ ಸೀರಿಯಸ್ ಆಗಿರುವಂತಹ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಲಿ, ಎಲ್ಲರೂ ಸುಮ್ನೆ ಬಂದು ನಾಮಪತ್ರ ಸಲ್ಲಿಸಿ ಗದ್ದಲ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಈ ಒಂದು ಸುಧಾರಣೆಯನ್ನ ಮಾಡಿಕೊಳ್ಳಲಾಯಿತು. ನಂತರದ ಸುಧಾರಣೆ ವೋಟಿಂಗ್ ರೈಟ್ಸ್ ಟು ಸಿಟಿಜನ್ಸ್ ಆಫ್ ಇಂಡಿಯಾ ಲಿವಿಂಗ್ ಅಬ್ರಾಡ್. ಅಂದ್ರ ಭಾರತದ ಹೊರಗಡೆ ಇರುವಂತಹ ಭಾರತೀಯ ನಾಗರಿಕರಿಗೆ, ಭಾರತದ ಪೌರರಿಗೆ ಮತದಾನದ ಹಕ್ಕನ್ನು ನೀಡುವಂತಹ ಪ್ರಯತ್ನವನ್ನ 2010ರಲ್ಲಿ ಮಾಡಿಕೊಳ್ಳಲಾಯಿತು. In 2010, a provision was made to confirm voting rights to the citizens of India residing outside India due to various reasons. ನಾನಾ ಕಾರಣಗಳಿಂದ ಬೇರೆ ದೇಶದಲ್ಲಿರುವಂತಹ ಭಾರತೀಯ ನಾಗರಿಕರಿಗೆ ಒಂದು ಅವಕಾಶ. ಯಾರಪ್ಪ ಅವ್ರಂಗಂದ್ರ whose name is not included in the electoral roll, who has not acquired the citizenship of any other country, or who is absent from his place of ordinary residence in India owing to his employment. ಅಂದ್ರೆ ಈ ಕೆಲಸ ಕಾರ್ಯಗಳ ನಿಮಿತ್ತ, ಶಿಕ್ಷಣದ ನಿಮಿತ್ತ ಬೇರೆ ದೇಶದಲ್ಲಿ ಇದ್ರ, ಆಮೇಲೆ ಬೇರೆ ಯಾವುದೇ ದೇಶದ ನಾಗರಿಕತ್ವವನ್ನು ಪಡ್ಕೊಳ್ಳಾರ್ದನ ಭಾರತದ ನಾಗರಿಕತ್ವವನ್ನು ಉಳಿಸಿಕೊಂಡು ಬೇರೆ ದೇಶದಲ್ಲಿ ಸ್ವಲ್ಪ ದಿವಸ ವಾಸವಾಗಿರ್ತಾರ, ಇಂಥವ್ರಿಗೆಲ್ಲ ವೋಟನ್ನ ಮಾಡ್ಲಿಕ್ಕೆ, ಮತವನ್ನ ಹಾಕ್ಲಿಕ್ಕೆ ಅವಕಾಶವನ್ನ ನೀಡಲಾಯಿತು 2010ರಲ್ಲಿ. ನಂತರದ ಸುಧಾರಣೆ ಆನ್ಲೈನ್ ಎನ್ರೋಲ್ಮೆಂಟ್ ಇನ್ ದ ಎಲೆಕ್ಟೋರಲ್ ರೋಲ್. ಅಂದ್ರ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರಿಸಿಕೊಳ್ಳಿಕ್ಕೆ ಆನ್ಲೈನ್ ಮೂಲಕ ತಾವೇ ಒಂದು ಮನವಿಯನ್ನ ಸಲ್ಲಿಸುವಂತಹ ಒಂದು ಅವಕಾಶವನ್ನ ನೀಡಲಾಯಿತು. In 2013, a provision was made for online filing of application for enrollment in the electoral roll. For this purpose, the general government, after consulting the election commission, made the rules known as the registration of the electors amendment rules 2013. ಅಂದ್ರೆ ಮೊದಲಿದ್ದಂತಹ ಕಾಯ್ದೆಗೆ ಬದಲಾವಣೆ ಮಾಡಿಕೊಂಡು ಆನ್ಲೈನ್ ಮೂಲಕ ತಮ್ಮ ಮನವಿಯನ್ನು ತಾವೇ ಸಲ್ಲಿಸಿ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಸೇರಿಸಿಕೊಳ್ಳಿಕ್ಕೆ ರಿಕ್ವಿಸಿಷನ್ ಕೊಡಬಹುದು ಅನ್ನುವಂಥ ಒಂದು ಸುಧಾರಣೆಯನ್ನ ಮಾಡಿಕೊಳ್ಳಾಯಿತು. ನಂತರದ ಒಂದು ಸುಧಾರಣೆ ಏನಪ್ಪಾ ಅಂತಂದ್ರ ಇಂಟ್ರೊಡಕ್ಷನ್ ಆಫ್ ನೋಟಾ ಆಪ್ಷನ್. ನಮಗೆಲ್ಲ ಗೊತ್ತಿರುವಂತೆ ಈ ನೋಟಾ ಅಂತಂದ್ರ ನನ್ ಆಫ್ ದ ಅಬೌವ್ ಅನ್ನುವಂತಹ ಒಂದು ಆಪ್ಷನ್ ಅನ್ನು ಕೂಡ ಮತದಾರರಿಗೆ ನೀಡಲಾಗಿದೆ. ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರ ಹೆಚ್ಚೆಚ್ಚು ಜನ ರಾಜಕೀಯದಿಂದ ಹೊರಗಿರ್ಲಿಕ್ಕೆ ಬಯಸೋಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರ ರಾಜಕೀಯ ನಿರ್ಲಿಪ್ತತೆ ಅನ್ನೋದು ಸಾಮಾನ್ಯ ಜನರಲ್ಲಿ ಮೂಡ್ಲಿಕ್ಕೆ ಪ್ರಾರಂಭ ಆಯ್ತು. ಇದರಿಂದ ಚುನಾವಣಾ ಆಯೋಗಕ್ಕೆ ಏನಾಯ್ತು, ಮತ್ತೊಂದು ಅವಕಾಶವನ್ನ ಮತದಾರರಿಗೆ ಯಾಕೆ ನೀಡಬಾರ್ದು, ಅವರು ನಿಂತಂತ ಅಭ್ಯರ್ಥಿಗಳಲ್ಲಿ ಯಾರನ್ನೂ ಇಷ್ಟಪಡದೇ ಇದ್ರೆ ನನಗೆ ನಿಂತಂತ ಅಭ್ಯರ್ಥಿಗಳಲ್ಲಿ ಯಾರು ಇಷ್ಟ ಇಲ್ಲ, ನನ್ ಆಫ್ ದ ಅಬೌವ್ ಅನ್ನೋದು ಮೈ ಚಾಯ್ಸ್ ಅನ್ನೋದನ್ನಾದ್ರೂ ಹೇಳಲಿ. ಇದರಿಂದ ಎಷ್ಟರ ಮಟ್ಟಿಗೆ ಮತ ಹಾಕೋ ಮನಸ್ಸಿದ್ರು ಸಹಿತ ನಿಲ್ಲೋ ಅಭ್ಯರ್ಥಿಗಳ ಮೇಲೆ ಮತ ಹಾಕ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ಎಷ್ಟೆಷ್ಟು ನಿಲ್ಲೋ ಅಭ್ಯರ್ಥಿಗಳ ಮೇಲೂ ಮತದಾರನ ನಿರ್ಧಾರ ಹೆಂಗ್ ಬದಲಾಗತ್ತೆ ಅನ್ನೋದ್ರ ಬಗ್ಗೆ ಇದು ನಮಗ ತಿಳಿಸುತ್ತೆ. ಇದನ್ನ ನಾವು ಮೊಟ್ಟ ಮೊದಲ ಬಾರಿಗೆ 2013ರಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಮಿಜೋರಾಂ ಮತ್ತು ದೆಹಲಿ ಹಾಗೂ ರಾಜಸ್ಥಾನ ಈ ಭಾಗಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದನ್ನ ನೋಡ್ತೀವಿ. 2014ರಲ್ಲಿ ಇದನ್ನ ಆಲ್ಮೋಸ್ಟ್ 2014ರಿಂದ ನಂತರ ಯಾವುದೇ ರಾಜ್ಯದಲ್ಲಿ ಚುನಾವಣೆ ನಡೆದ್ರು ಸಹಿತ ಲೋಕಸಭೆದ್ದಾಗಿರ್ಲಿ, ರಾಜ್ಯ ವಿಧಾನಸಭೆಗಳದ್ದಾಗಿರ್ಲಿ, ಅಲ್ಲಿ ನಾವು ಈ ನೋಟಾ ಆಪ್ಷನ್ ಅನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ನಿಂತಂತ ಅಭ್ಯರ್ಥಿಗಳಲ್ಲಿ ಯಾರು ಇಷ್ಟ ಇಲ್ಲ, ನನಗೆ ಯಾರಿಗೂ ವೋಟ್ ಹಾಕ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ನಾನು ಮೇಲಿನವ್ರಿಗೆ ಯಾರಿಗೂ
ನನ್ನ ಮತ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದನ್ನ ನನ್ನ ದಬೋ ಅಂತಹ ಒಂದು ಆಪ್ಷನ್ ನಾವು ಬಳಸಿ ತನ್ನ ಮತವನ್ನು ಹಾಕ್ಬೋದು. ಮತ್ತೊಂದು ಸುಧಾರಣೆ ಏನಪ್ಪಾ ಅಂದ್ರೆ ಇಂಟ್ರೊಡಕ್ಷನ್ ಆಫ್ ವಿವಿಪ್ಯಾಟ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮೊದಲು ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಮೇಲೆ ಮತದಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವುಗಳನ್ನ ಅನುಮಾನ ಪಡುವಂತ ಪ್ರಕ್ರಿಯೆ ಹೆಚ್ಚಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಯಾವುದೇ ಬಟನ್ ಒತ್ತಿದ್ರು ಒಂದೇ ಪಾರ್ಟಿಗೆ ಮತ ಹೋಗ್ತದೆ, ಕಾಂಗ್ರೆಸ್ನವರಾಗಿರ್ಬೋದು, ಬಿಜೆಪಿಯವರಾಗಿರ್ಬೋದು, ಅಥವಾ ಎನಿ ಪಾರ್ಟಿಕಲ್ ಪಾರ್ಟಿ ಆಗಿರ್ಬೋದು. ಇದನ್ನ ತಾವು ಸ್ವತಂತ್ರ ಜಾಗದಲ್ಲಿ ಆರೋಪಿಸ್ಲಿಕ್ಕೆ ಪ್ರಾರಂಭ ಮಾಡಿ. ಹೀಗಾಗಿ ಮತದಾರರಿಗೆ ಖಾತ್ರಿ ಆಗ್ಬೇಕು. ವಿವಿಪ್ಯಾಟ್ ಅಂದ್ರೆ ಏನು ಮೊದಲ ತಿಳ್ಕೊಳ್ಳೋಣ. ವೋಟರ್ ವೆರಿಫಿಯೇಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂದ್ರ ಈ ಬ್ಯಾಲೆಟ್ ಯೂನಿಟ್ ಮೂಲಕ ಮತದಾರ ಯಾವ ಅಭ್ಯರ್ಥಿ ಅಥವಾ ಯಾವ ಪಕ್ಷಕ್ಕೆ ಮತ ಹಾಕ್ತಾನೋ ತಾನು ಹಾಕಿದಂತಹ ಮತ ಅದೇ ಅಭ್ಯರ್ಥಿ ಅಥವಾ ಅದೇ ಪಕ್ಷಕ್ಕೆ ಹೋಗಿದೆಯಾ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳಿಕ್ಕೆ ಮತ್ತೊಂದು ಬ್ಯಾಲೆಟ್ ಯೂನಿಟ್ ಪಕ್ಕದಲ್ಲಿ ಮತ್ತೊಂದು ಈ ವಿವಿಪ್ಯಾಟ್ ಮಷಿನ್ ಅಥವಾ ವೋಟರ್ ವೆರಿಫಿಯೇಬಲ್ ಪೇಪರ್ ಆಡಿಟ್ ಟ್ರಯಲ್ ಅನ್ನುವಂಥ ಒಂದು ಮಷೀನ್ ಅನ್ನ ಇಡಲಾಗ್ತದೆ. ಯಾವಾಗ ಬ್ಯಾಲೆಟ್ ಯೂನಿಟ್ ಅಲ್ಲಿ ಮತದಾರ ತನ್ನ ಮತವನ್ನ ಹಾಕ್ಲಿಕ್ಕೆ ಒಂದು ಸಂಬಂಧಪಟ್ಟಂತ ಬಟನ್ ಅನ್ನು ಒತ್ತಾನ, ಅದರ ಪಕ್ಕದಲ್ಲಿ ಇಟ್ಟಿರುವಂತಹ ವಿವಿಪ್ಯಾಟ್ ಅಲ್ಲಿ ಒಂದು ಸ್ಕ್ರೀನ್ ಇರುತ್ತೆ. ಆ ಸ್ಕ್ರೀನ್ ಅಲ್ಲಿ ನೀವು ಯಾರಿಗೆ ಮತ ಹಾಕಿದ್ದೀರೋ ನಿಮ್ಮ ಮತ ಅವ್ರಿಗೆ ಹೋಗ್ತಾ ಇದೆಯೋ ಇಲ್ಲೋ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳಿಕ್ಕೆ ನೀವು ಬ್ಯಾಲೆಟ್ ಯೂನಿಟ್ ಅಲ್ಲಿ ಮತ ಹಾಕಿದ ತಕ್ಷಣನೇ ಒಂದು ಸ್ಲಿಪ್ ಆ ಸ್ಕ್ರೀನ್ ಅಲ್ಲಿ ಬರುತ್ತೆ. ಯಾವುದು ವಿವಿಪ್ಯಾಟ್ ಮಷಿನ್ ನಲ್ಲಿ ಇರುವಂತಹ ಸ್ಕ್ರೀನ್ ಅಲ್ಲಿ ತೋರಿಸುತ್ತೆ. ನೀವು ಹಾಕಿದಂತಹ ಮತ ಇಲ್ಲಿ ವಿವಿಪ್ಯಾಟ್ ಅಲ್ಲಿ ತೋರಿಸ್ತಾ ಇದೆ, ಅದು ಹೌದಾ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ರಿ. ಇದರ ಅರ್ಥ ಏನು, ಇಲೆಕ್ಷನ್ ಪ್ರೊಸೆಸ್ ಮುಗಿದ ಮೇಲೆ ಏನ್ ಮಾಡ್ತಾರೆ ಅವರು, ಮತದಾನ ಪ್ರಕ್ರಿಯೆ ಮುಗಿದ ಮೇಲೆ ಈ ವಿವಿಪ್ಯಾಟ್ ಅಲ್ಲಿ ಕಟ್ ಆಗಿ ಬಿದ್ದಿರುವಂತಹ ಸ್ಲಿಪ್ಗಳು ಮತ್ತು ಬ್ಯಾಲೆಟ್ ಯೂನಿಟ್ ಅಲ್ಲಿ ಹಾಕಿದಂತಹ ಮತಗಳು ಎರಡನ್ನು ಟ್ಯಾಲಿ ಮಾಡ್ತಾರ. ಅವು ಎರಡು ಸಮನಾಗಿದ್ದಾಗ ಮಾತ್ರ ಅವನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕೌಂಟ್ ಮಾಡ್ತಾರೆ. ಇದರಿಂದ ಏನಾಗ್ತದೆ, ಈ ವಿದ್ಯುನ್ಮಾನ ಮತಯಂತ್ರಗಳನ್ನ ಸುಖ ಸುಮ್ಮನೆ ಆಪಾದನೆ ಹೊರಿಸೋದನ್ನ ತಪ್ಪಾಗತ್ತೆ. ಆಮೇಲೆ ಮತದಾನ ಮಾಡೋನಿಗೂ ಸಹಿತ ನಾ ಹಾಕಿದಂತಹ ಮತ ನಾ ಯಾರಿಗೆ ಹಾಕ್ಬೇಕಂತ ಯಾರಿಗೆ ಹಾಕಿದ್ನೋ ಅವರಿಗೆ ಹೋಗಿ ತಲುಪಿದೆ ಅನ್ನುವಂತಹ ಖಾತ್ರಿನೂ ಸಹಿತ ಮತದಾರ ಉದಾಹರಣೆಗಳು ಆದು ಅನ್ನೋದನ್ನ ಸ್ವಲ್ಪ ನೋಡೋಣ. ಅದರಲ್ಲಿ ಮುಖ್ಯವಾಗಿ ಮೊದಲೇದ್ದು ಏನಪ್ಪಾ ಅಂತಂದ್ರ ಚುನಾವಣಾ ಸಮೀಕ್ಷೆ. ಚುನಾವಣಾ ಸಮೀಕ್ಷೆ ಅಂತಂದ್ರೆ ಎಕ್ಸಿಟ್ ಪೋಲ್. ಈಗ ನ್ಯೂಸ್ ಚಾನೆಲ್ಗಳು ನೀವು ಆಗ್ಲೇ ತಿಳ್ಕೊಂಡಿರುವಂತ ಇನ್ನೊಂದು ವಾರ ಇದ್ದಾಗ ಚುನಾವಣೆ ಅಥವಾ ಚುನಾವಣೆ ನಾಳೆ ಇತ್ತಪ್ಪ ಅಂದ್ರ ಅದ್ರ ಹಿಂದಿನ ದಿವಸ ಒಂದ್ ವಾರ ಮೊದಲು ಯಾವ ಯಾವ ಪಕ್ಷಗಳು ಎಷ್ಟೆಷ್ಟು ಸೀಟ್ ಗೆಲ್ತಾವು ಅನ್ನುವಂತಹ ಒಂದು ಸಮೀಕ್ಷೆಯನ್ನ ಎಲ್ಲ ಖಾಸಗಿ ಚಾನೆಲ್ಗಳು ಮಾಡಕ್ ಪ್ರಾರಂಭ ಮಾಡ್ತಾವ. ಇದು ಚುನಾವಣೆ ಮೇಲೆ ಮತ್ತು ಜನರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಾರದು ಅನ್ನೋ ಉದ್ದೇಶದಿಂದ ಚುನಾವಣಾ ಆಯೋಗ ಏನ್ ಮಾಡ್ತು, ಹೇಗಾದ್ರೂ ಮಾಡಿ ಈ ಚುನಾವಣಾ ಸಮೀಕ್ಷೆಯನ್ನ ತಪ್ಪಿಸಿ ಒಂದು ಒಳ್ಳೆಯ ಈ ಟ್ರಾನ್ಸ್ಪರೆಂಟ್ ಚುನಾವಣೆಯನ್ನ ಕಾಯ್ದೆಬದ್ಧವಾಗಿ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇದನ್ನ ಮಾಡ್ಕೊಂಡ್ರು. ಯಾರು ಸಹಿತ ಚುನಾವಣೆಯ ಮುಗಿಯುವವರೆಗೂ ಯಾವುದೇ ಚುನಾವಣಾ ಸಮೀಕ್ಷೆಯನ್ನ ಮಾಡ್ತಕ್ಕದ್ದಲ್ಲ ಅನ್ನುವಂತಹ ಅಂಶವನ್ನ ಇಲ್ಲಿ ನಾವು ತಿಳ್ಕೊಬೇಕಾಗ್ತದೆ.